ಮೂಢ ಹಗರಣ ಏನು ರಾಜ್ಯದಲ್ಲಿ ಕಳೆದ ಸುಮಾರು ಎರಡು ತಿಂಗಳಿಂದನೂ ಕೂಡ ಭಾಳ ಪ್ರಚಲಿತ ಇರತಕ್ಕಂಥ ವಿಚಾರ. ಜನಗಳಿಗೆ ಭಾಳಷ್ಟು ಅನುಮಾನಗಳು ಈ ಮೂಢ ಹಗರಣದಲ್ಲಿ ಕಾಣ್ತಾ ಇದೆ. ಅದಕ್ಕೊಂದು ಕ್ಲಾರಿಟಿ ಕೊಡೋಕ್ಕೆ ಸಿದ್ದರಾಮಯ್ಯನವರಿಗೆ ಇದ್ದಂಥ ಒಂದು ಅವಕಾಶ, ವಿಧಾನಸಭೆಯಲ್ಲಿ ನಾವೇನು ನಿಲುವಳಿ ಸೂಚನೆಯನ್ನು ನಾನು ಮಂಡನೆ ಮಾಡಿದ್ದೆ, ಆ ಸಂದರ್ಭದಲ್ಲಿ ಅವರು ಆ ನಿಲುವಳಿ ಸೂಚನೆಗೆ ಅವಕಾಶ ಕೊಟ್ಟು ಅಲ್ಲಿ ಚರ್ಚೆ ಮಾಡಿ ಜನರಲ್ಲಿರುವಂಥ ಅನುಮಾನಗಳನ್ನು ನಿವಾರಣೆ ಮಾಡಬೇಕಾಗಿತ್ತು. ಮಾಡಿದರೆ ಇಷ್ಟೊಂದು ಡೌಟ್ ಬರ್ತಾನೆ ಇರಲಿಲ್ಲ. ಯಾವಾಗ ನೀವು ವಿಧಾನಸಭೆಯಿಂದ ಪಲಾಯನ ಮಾಡಿ ಓಡೋಗ್ಬಿಟ್ರಿ, ಆವಾಗ ಇಡೀ ಕರ್ನಾಟಕದ ಜನಕ್ಕೆ ಮತ್ತು ಎಲ್ಲರಿಗೂ ಕೂಡ, ಯಾರು ಇವತ್ತು ಕಂಪ್ಲೇಂಟ್ದಾರರಿದ್ದಾರೆ ಎಲ್ಲರಿಗೂ ಕೂಡ, ಜನಸಾಮಾನ್ಯರು ಕೂಡ ಇದು ಏನೋ ಇದೆ, ಅದಕ್ಕೋಸ್ಕರ ಇವರು ಅಲ್ಲಿಂದ ಓಡೋದ್ರು ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ನಮ್ಮ ಹತ್ರ ದಾಖಲೆಗಳು, ನಾವು ಆ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡೋಕ್ಕೋಸ್ಕರ ದಾಖಲೆಗಳನ್ನು ಸಂಗ್ರಹ ಮಾಡಿದ್ರಿ. ಆ ಎಲ್ಲ ದಾಖಲೆಗಳು ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ಅವರ ಆ ದಲಿತರ ಜಮೀನು, ಅವರೇನು ₹1 ದಲಿತರಿಗೆ ಜಮೀನು ಅಲಾಟ್ ಆಗಿತ್ತು, ಅದನ್ನು 5 ಲಕ್ಷಕ್ಕೆ ತಗೊಂಡು 5 ಲಕ್ಷದಿಂದ ಸ್ವತಃ ಸಿದ್ದರಾಮಯ್ಯನವರೇ ಹೇಳೋ ರೀತಿ 62 ಕೋಟಿ ಹೆಂಗಾಗೋಗ್ಬಿಡುತ್ತೆ? ಸರ್ಕಾರದ ಜಮೀನನ್ನು ₹1 ತೊಗೊಂಡಿದ್ದಾರೆ, ಆದಮೇಲೆ ಅದು 5 ಲಕ್ಷ ಆಗಿದೆ. 5 ಲಕ್ಷ ಇದ್ದಿದ್ದು 62 ಕೋಟಿ ಹೆಂಗಾಗ್ಬಿಡುತ್ತೆ? ಮತ್ತು ಪದೇ ಪದೇ ಇಲ್ಲಿ ಪ್ರತಿಯೊಂದು ಹಂತದಲ್ಲಿ ಕೂಡ ಸಿದ್ದರಾಮಯ್ಯನವರ ಹಸ್ತಕ್ಷೇಪ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದನ್ನು ಡಿನೋಟಿಫೈ ಮಾಡುವಾಗ ಒಬ್ಬ ಸಾಮಾನ್ಯ ರೈತ, ಅದು ಬಡವ, ಅವನಿಗೆ ವಿಧಾನಸೌಧಕ್ಕೆ ಬಂದು ಡಿನೋಟಿಫೈಷನ್ ಮಾಡೋವಂಥ ಶಕ್ತಿ ಇದೆಯಾ ಅವ್ರಿಗೆ? ಫಸ್ಟು ಆ ಶಕ್ತಿ ಸಾಮಾನ್ಯವಾಗಿ ಇರಲ್ಲ ಯಾರಿಗೂ. ಡಿನೋಟಿಫಿಕೇಷನ್ ಆಗೋತತೆ ಯಾರ ಕೈವಾಡ? ಅದೇ ರೀತಿ ಲೇಔಟ್, ಸರ್ಕಾರದಲ್ಲಿ ಲೇಔಟು UDಯಲ್ಲಿ ಅರ್ಬನ್ ಅಪ್ರೂವ್ ಆಗಿ, ಮೂಡಾದಲ್ಲೂ ಅಪ್ರೂವ್ ಆಗಿ, ಸರ್ಕಾರದ ಗೆಜೆಟ್ಟೂ ಆದೇಶ ಹೊಡೆಸಿದ ಮೇಲೆ ಅಲ್ಲಿನ ಜಿಲ್ಲಾಧಿಕಾರಿ ಅದನ್ನು ಕನ್ವರ್ಟ್ ಮಾಡಿಕೊಡ್ತಾರೆ. ಒಂದು ಸರಿ ನೀವು ಮೂಡ BD ಅಂದ ತಕ್ಷಣವೇ ಅದು ನ್ಯಾಚುರಲ್ ಕನ್ವರ್ಟ್ ಔಟಿರ್ತೈತೆ. ಅದು ಮತ್ತೊಮ್ಮೆ ಅದಕ್ಕೆ ಕನ್ವರ್ಷನ್ ಮಾಡೋವಂಥ ಒಂದು ಕೆಲಸವನ್ನು ಆ ಸಂದರ್ಭದಲ್ಲಿ ಮಾಡಿದ್ದಾರೆ. ಮತ್ತು ಅದರಲ್ಲಿ ಸುಮಾರು 12 ಸೈಟ್ಗಳು ಬೇರೆಯವ್ರ ಹೆಸರಿಗೆ ರಿಜಿಸ್ಟ್ರು ಕೂಡ ಆಗ್ಬಿಟ್ಟಿದೆ. ಅವರು ದುಡ್ಡು ಕಟ್ಟಿದ್ದಾರೆ, ಕಟ್ಟು ಅವ್ರ ಹೆಸರಿಗೆ ರಿಜಿಸ್ಟ್ರ್ ಆಗಿ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ದಾಖಲೆಗಳು ಆಗೋಗ್ಬಿಟ್ಟಿದೆ. ಇಷ್ಟೆಲ್ಲ ಇದ್ದು ಕೂಡ ನೀವು ಅದೇ ಜಮೀನಿಗೆ ಖಾತಾ ಮಾಡಿಸ್ತೀರಾ, ಕನ್ವರ್ಷನ್ ಮಾಡಿಸ್ತೀರಾ, ಡಿನೋಟಿಫಿಕೇಷನ್ ಮಾಡಿಸ್ತೀರಾ ಅಂದರೆ ಇದೊಂದು ದೊಡ್ಡ ಹಗರಣ ಅನ್ನೋದು ಜಾಹೀರಾತಾಗಿದೆ. ಅದರಿಂದ ಸಾರ್ವಜನಿಕ ಇರ್ತಕ್ಕಂಥ ಸಾಮಾಜಿಕ ಕಾರ್ಯಕರ್ತರು ಅಪೀಲನ್ನು ಮಾಡಿದರು. ನ್ಯಾಚುರಲಿ ಮುಖ್ಯಮಂತ್ರಿಗಳ ವಿರುದ್ಧ ಕೇಸ್ ಹಾಕಬೇಕಾದ್ರೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಬೇಕು, ಬೇರೆಯವರಾದರೆ ಅದು ಬರೋದೇ ಇಲ್ಲ. ಸೊ ಅದು ಅವಕಾಶ ಇದೆ. ಅದರಿಂದ ಇವತ್ತು ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಗೌರವಾನ್ವಿತ ರಾಜ್ಯಪಾಲರು ಕೊಟ್ಟಿದ್ದಾರೆ. ಇದರಿಂದ ನಮ್ಮ ಹೋರಾಟ ಏನಿತ್ತು, ಒಂದು ಪಾದಯಾತ್ರೆ, ಈ ಪಾದಯಾತ್ರೆ ಹೋರಾಟ ಯಶಸ್ವಿಯಾಗಿದೆ. ನಮ್ಮ ಹೋರಾಟ ಇರತಕ್ಕಂಥದ್ದು ವ್ಯಕ್ತಿ ಅಲ್ಲ, ನಮ್ಮ ಹೋರಾಟ ಇರತಕ್ಕಂಥದ್ದು ಆಗಿರೋ ಅಕ್ರಮ ಬಯಲಿಗೆ ಬರಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಮತ್ತು ಈ ಹೆಸರಲ್ಲಿ ಸುಮಾರು 400-500 ಸೈಟ್ಗಳು ಮೂಡಾದಲ್ಲಿ ಪರಭಾರೆಯಾಗಿದೆ, ಬೇರೆ ಬೇರೆ ಹೆಸರಿಗೆ ಆಗಿದೆ ಅನ್ನೋದು ಮಾಹಿತಿ ಇರ್ತಕ್ಕಂಥದ್ದು. ಇದನ್ನು CBI ತನಿಖೆ ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ ಇತ್ತು. ಆ ದೃಷ್ಟಿಯಿಂದ ಸತ್ಯಾಸತ್ಯತೆ ಏನು ಇದ್ರೆ ಹೊರಬರಲಿ, ಅದಕ್ಕೆ ಯಾರೇ ಆದ್ರೂ ಕೂಡ ತಯಾರಾಗಿರಬೇಕು. ಸತ್ಯಾಸತ್ಯತೆ ಹೊರಗಡೆ ಬರಲಿ. ಗವರ್ನರ್ ಅವರು ಇವತ್ತು ಏನು ಅನುಮತಿಯನ್ನು ಕೊಟ್ಟಿದ್ದಾರೆ, ಅದು ಅದರ ಮುಖಾಂತರ ಯಾರು ಸುಮಾರು 86,000 ಜನ ಸೈಟ್ಗೋಸ್ಕರ ಅಪ್ಲೈ ಮಾಡಿ ಕಾಯ್ತಾ ಇದ್ರು ಜಾತಕ ಪಕ್ಷಿಗಳಿಗೆ, ಅವರಿಗೆ ಸಂದಂಥ ಜಯ ಅಂತ ನನಗನ್ನಿಸ್ತದೆ. ಈ ಥರ ದ್ವೇಷ ರಾಜಕಾರಣ ಮಾಡೋಕ್ಕೆ ಹೋದರೆ ಕಾಂಗ್ರೆಸ್ ಅವ್ರದ್ದು 100 ಹಗರಣಗಳು ಇದೆ. ನಾವು ಅಧಿಕಾರ ಮಾಡಿರೋದು ಕಡಿಮೆ ಅವಧಿ, ಅವರು ಅಧಿಕಾರ ಮಾಡಿರೋದು 50-60 ವರ್ಷ ಅವಧಿ ಇದೆ. ಇಲ್ಲಿ
ಮೂಢ ಹಗರಣ ಈಗಾಗಲೇ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ. ಒಂದು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ, ನಾವು ಹೋರಾಟ ಮಾಡಿದ್ದೀವಿ. ಈ ಥರ ದ್ವೇಷದ ರಾಜಕಾರಣ ಮಾಡಿದ್ರೆ ಎಲ್ಲರೂ ದ್ವೇಷದ ರಾಜಕಾರಣನೇ ಮಾಡ್ತಾರೆ. ನಾವು ಪ್ರಾರಂಭ ಅಧಿವೇಶನದಲ್ಲೇ ರಾಜೀನಾಮೆ ಕೇಳ್ಬಿಟ್ಟಿದ್ವಿ. ಅಧಿವೇಶನದಲ್ಲೇ ರಾಜೀನಾಮೆ ಕೊಡಬೇಕು ಅಂತ ನಾವು ಪ್ರಾರಂಭದಲ್ಲೇ ಕೇಳ್ಬಿಟ್ಟಿದ್ವಿ. ನಮ್ಮದು ಡಿಮ್ಯಾಂಡ್ ಮೂರು ಡಿಮ್ಯಾಂಡ್ ನಮ್ಮದು. ಒಂದು, ರಾಜೀನಾಮೆ ಕೊಡಬೇಕು. ಒಂದು, ಎರಡನೇದು CBI ತನಿಖೆ ಆಗಬೇಕು. ಮತ್ತು ಎಲ್ಲ ಸೈಟ್ಗಳು ಸರೆಂಡರ್ ಆಗಬೇಕು ಈ 50-50 ಸ್ಕೀಮಲ್ಲಿ. ಯಾಕಂದರೆ UD ಡಿಪಾರ್ಟ್ಮೆಂಟ್ ಈಗಾಗಲೇ ಅದು ತಪ್ಪು ಅಂತ ಆದೇಶನೂ ಕೂಡ ಮಾಡಿದೆ. ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟು 2023ರಲ್ಲಿ ಆದೇಶ ಮಾಡಿದೆ, ಇದು 50-50 ಅನ್ನೋ ಸ್ಕೀಮೇ ತಪ್ಪು, ಅದರಿಂದ ಎಲ್ಲ ಸೈಟ್ಗಳು ವಾಪಸ್ ಪಡಿಬೇಕು ಅಂತ ಆದೇಶನ ಮಾಡಿದೆ. ಈ ಮೂರು ಆಗಬೇಕು. ಯಾರು ನೊಂದಿದ್ದಾರೆ, ಈ ಸೈಟ್ಗಳು ಸಿಗದೆ 86,000 ಜನ ಜಾತಕ ಪಕ್ಷಿಗಳಂತ ಕಾಯ್ತಾ ಇದ್ದಾರೆ, ಅವ್ರಿಗೆ ನ್ಯಾಯ ಸಿಗಬೇಕು. ಅದು ನಮ್ಮ ಹೋರಾಟ. ನಾವು ಪಾರ್ಟಿಯ ಪಕ್ಷದ ಲೆವೆಲಲ್ಲಿ ಇದನ್ನು ಚರ್ಚೆ ಮಾಡ್ತೀರಿ. ಚರ್ಚೆ ಮಾಡಿ ಈಗಾಗಲೇ ನಾವು ಹೇಳ್ಬಿಟ್ಟಿದ್ದೀವಿ ರಾಜೀನಾಮೆ ಕೊಡಬೇಕು ಅನ್ನೋದು ನಮ್ಮ ಅಜೆಂಡಾ. ಅದು ಮತ್ತೊಮ್ಮೆ ಚರ್ಚೆ ಮಾಡ್ತೀವಿ. ಯಡಿಯೂರಪ್ಪನವ್ರ ಮೇಲೆ ಮುಖ್ಯಮಂತ್ರಿ ಆಗಿದ್ದಾಗ, ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಯಡಿಯೂರಪ್ಪನವ್ರ ಮೇಲೆ, ಅವಾಗ ಕೇಂದ್ರದಲ್ಲಿ ಕಾಂಗ್ರೆಸ್ ಆಡಳಿತ ಇತ್ತು, ಮನಮೋಹನ್ ಸಿಂಗ್ ಅವರು. ಗವರ್ನರ್ ಅವರು ಕೂಡ ಅವತ್ತು ಕಾಂಗ್ರೆಸ್ ನೇಮಕ ಮಾಡೋದಂಥ ಗವರ್ನರು. ಆವಾಗ ಯಡಿಯೂರಪ್ಪನ ಮೇಲೆ ಪ್ರೈವೇಟ್ ಕಂಪ್ಲೇಂಟ್ ಮೇಲೆ ಅವ್ರಿಗೂ ಕೂಡ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟರು ಗವರ್ನರು. ಯಾವ ಆಧಾರದ ಮೇಲೆ ಕೊಟ್ಟರು ಅವರು? ಅದೇ ಆಧಾರದ ಮೇಲೆ ಇವಾಗೂ ಕೊಟ್ಟಿದ್ದಾರೆ. ಯಡಿಯೂರಪ್ಪನಿಗೊಂದು ನ್ಯಾಯ, ಸಿದ್ದರಾಮಯ್ಯನಿಗೊಂದು ನ್ಯಾಯನ ಇರ್ತೈತಾ? ಆವಾಗ ಕಾಂಗ್ರೆಸ್ ಅವರು ಕೈವಾಡ ಇತ್ತು ಅಂತ ನಾವು ಹೇಳಿದ್ರೆ ಒಪ್ಕೊತಾರೆ? ಈಗ ಕಾಂಗ್ರೆಸ್ ಕೈವಾಡ ಅವಾಗ ಇತ್ತು ಅಂತ ಹೇಳಿದ್ರೆ ಒಪ್ಕೊತಾರ? ಮತ್ತೆ ನಮ್ಮನ್ನು ಯಾಕೆ ಕೇಳ್ತಾರೆ? ಕೇಳುವಂಥ ನೈತಿಕ ಅಧಿಕಾರ ಅವ್ರ ಹತ್ರ ಉಳಿದಿಲ್ಲ. ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ, ಲೂಟಿಕೋರರ ಸರ್ಕಾರ, ATM, ದೆಹಲಿಗೆ ATM ಆಗಿ ಕೆಲಸ ಮಾಡ್ತಾ ಇರುವಂಥ ಸರ್ಕಾರ. ಮತ್ತು ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಕಳೆದ 15 ತಿಂಗಳಲ್ಲಿ ಒಂದು ಕೂಡ ಅಭಿವೃದ್ಧಿ ಕಾರ್ಯಗಳಾಗದೆ ಹಳ್ಳ ಬಿದ್ದಿರುವಂಥ ರಸ್ತೆಗಳು ಮುಚ್ಚಕ್ಕೂ ಕಾಸಿಲ್ಲ. ಮತ್ತು ಡ್ಯಾಮು ಮೊನ್ನೆ ತುಂಗಭದ್ರಾ ಗೇಟೇ ಮುರಿದೋಗಿತ್ತು. ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಿದ್ರು 1 ವರ್ಷ, ಅದು ಹೋಗ್ತಾನೆ ಇರಲಿಲ್ಲ. ಅಂದರೆ ಗೇಟ್ ರಿಪೇರಿ ಮಾಡೋಕ್ಕೂ ಕಾಸಿಲ್ಲ ಇವ್ರ ಹತ್ರ. ಆ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಇದೆ. ಇದು ಒಂಥರ ಭ್ರಷ್ಟಾಚಾರದ ಕೂಪವಾಗಿರತಕ್ಕಂಥ ಸರ್ಕಾರ. ಇದು ತೊಲಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ನಾವೇನು ಆ ಥರ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಯಾವುದೇ ಪ್ರಯತ್ನವನ್ನು BJP ಮಾಡಲ್ಲ. ಕಾಂಗ್ರೆಸ್ಸಲ್ಲಿ ಏನಾನ ಒಡಕಾದರೆ ಅದು ಅವ್ರಿಗೆ ಸಂಬಂಧಪಟ್ಟಿದ್ದು, ನಮ್ಗೆ ಸಂಬಂಧಪಟ್ಟಿದ್ದಲ್ಲ. ಕಾಂಗ್ರೆಸ್ಸಲ್ಲಿ ಏನಾದರೂ ಭಿನ್ನಮತ ಭುಗಿಲೆದ್ದರೆ ಅವ್ರಿಗೆ ಸಂಬಂಧಪಟ್ಟಿದ್ದು, ನಮ್ಗೆ ಸಂಬಂಧಪಟ್ಟಿದ್ದಲ್ಲ. ನಾನು ಕೇಳ್ತಾ ಇದ್ದೀನಲ್ಲ, ಹಿಂದೆ ಯಡಿಯೂರಪ್ಪನವ್ರ ಆದಾಗ ನೀವು ಹೆಂಗೆ ನಡ್ಕೊಂಡ್ರಿ ಅನ್ನೋದನ್ನು ಜನ ದಾಖಲೆಗಳು ಹಂಗೆ ಇದೆ ಆಚೆ. ಆ ದಾಖಲೆಗಳನ್ನು ಸ್ವಲ್ಪ ನೋಡಿ. ಅವಾಗ ಏನೇನು ರಿಯಾಕ್ಷನ್ ಮಾಡಿದ್ರಿ ನೀವು? ಯಡಿಯೂರಪ್ಪನಿಗೆ ಪರ್ಮಿಷನ್ ಕೊಟ್ಟಾಗ ನೀವೇನೇನು ಹೇಳಿಕೆ ಕೊಟ್ಟಿದ್ರಿ? ಒಂದು ಸರಿ ನೋಡಿ. ಅದನ್ನು ನೈತಿಕವಾಗಿ ಅವರು ರಾಜೀನಾಮೆ ಕೊಡಬೇಕಾದಂಥ ಅನಿವಾರ್ಯತೆ ಇದೆ. ಕೊಡ್ತಾರೆ ಅಂತ ಭಾವಿಸ್ತೀವಿ ನಾವೆಲ್ಲರೂ ಕೂಡ. ಇದೆಲ್ಲ ಒಂಥರ ಕನ್ನಡಿ ಇದ್ದಂಗೆ. ನೀವಿದ್ದಾಗ ಅಧಿಕಾರದಲ್ಲಿ ಏನು ಮಾಡಿದ್ದೀರಾ ಒಂದು ಸರಿ ತಿರುಗಿ ನೋಡಿಬಿಟ್ರೆ ಈ ಹೋರಾಟ ಗೀರಾಟ ಅವೆಲ್ಲ ಏನೂ ಅವಶ್ಯಕತೆನೇ ಬರಲ್ಲ. ನೀವು ಯಡಿಯೂರಪ್ಪನವ್ರ ಮೇಲೆ ಪ್ರಾಸಿಕ್ಯೂಷನ್ನು ನೋಡಿದ್ದೀರಾ, ಸಿದ್ದರಾಮಯ್ಯನವ್ರ ಮೇಲೂ ನೋಡಿದ್ದಾರೆ. ಜನ ಅದಕ್ಕೆ ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ಯಡಿಯೂರಪ್ಪನ ಕೊಟ್ಟಾಗ ಸಂತೋಷ ಆಯಿತು, ಸಿದ್ದರಾಮಯ್ಯನವ್ರು ಕೊಟ್ಟಾಗ ಅಸಂತೋಷ ಆಯಿತು ಅಂದರೆ ಯಾರು ಒಪ್ತಾರೆ ನಿಮಗೆ? ಎಲ್ಲನೂ ಕೂಡ ಕರಪ್ಷನ್ ಕೇಸೆ. ಅದು ಕರಪ್ಷನ್ ಕೇಸೆ, ಇದು ಕರಪ್ಷನ್ ಕೇಸೆ. ಅವಾಗ ಯಡಿಯೂರಪ್ಪನವ್ರು ಯಾವ ರೀತಿ ನಡೆ ತೋರಿದ್ರು ಅದೇ ನಡೆಯನ್ನು ಸಿದ್ದರಾಮಯ್ಯನವರು ತೋರಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಗವರ್ನರ್ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ, ಅದು ಸಂವಿಧಾನ ದತ್ತವಾಗಿರೋಂಥ ಅಧಿಕಾರವನ್ನು ಬಳಸಿ ಅವ್ರು ಕೊಟ್ಟಿದ್ದಾರೆ. ಸೊ ನೀವು ಅಲ್ಲೇ ಪ್ರತಿಭಟನೆ ಮಾಡ್ತೀರಿ ಅಂತಂದರೆ ಸರ್ಕಾರ ಎಲ್ಲ ಆದೇಶಗಳು ಗವರ್ನರ್ ಆದೇಶದ ಮೇಲೇ ನಡೆಯೋದು. ಇಲ್ಲೇನೇ ತೀರ್ಮಾನ ತಗೊಂಡ್ರು ಕ್ಯಾಬಿನೆಟ್ಟಲ್ಲಿ ಗವರ್ನರ್ ಆದೇಶದ ಮೇಲೇ ಹೊರಬರೋವಂಥದ್ದು ಆದೇಶಗಳು. ನೀವು ಸರ್ಕಾರ ಅವ್ರ ಥರ ಅವರು ಇದ್ದಾರೆ ಮಾಡ್ತೀರಾ ಅಂತಂದರೆ ನೀವು
ಸಂವಿಧಾನಕ್ಕೆ ಅಗೌರವ ಮಾಡ್ತಾ ಇದ್ದೀರಾ ಅಂತ ಅನಿಸ್ತದೆ. ಸಂವಿಧಾನಕ್ಕೆ ಅಗೌರವ ಆಗ್ತದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.